ನಮ್ಮನೆಗೆ ಹೊಸೊಬ್ರು ಬಂದಿದ್ರು. ಅವ್ರ ಜೊತೆ ಆಟ ಆಡ್ತಾ ಇದ್ದೆ. ಹೋಗ್ತಾ ದಾರಿನಲ್ಲಿ ನವಿಲು ನೋಡಿದೆ. ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಜಿಮ್ಗೆ ಹೊರಟೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್. ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫಾಲೋ ಮಾಡಿ. ಹಾಯ್ ಗೈಸ್, ಬೆಳಗಿನೇ ಎದ್ದು ಬಿಸಿನೀರು ಕಾಯಿಸಿ ಅದಕ್ಕೆ ಲೆಮನ್ ಆ್ಯಡ್ ಮಾಡಿ ಹಾಗೆ ಅದಕ್ಕೆ ಹನಿ ಆ್ಯಡ್ ಮಾಡಿದೆ. ಆಮೇಲೆ 2 ಲೋಟ ಯಾರಿಗೆ ಅಂದರೆ ನನಗೆ ಮತ್ತು ನಮ್ಮ ಅಕ್ಕಕ್ಕೆ. ಅವಳಿಗೆ ವರ್ಕ್ ಫ್ರಮ್ ಹೋಮ್ ಇತ್ತು, ಸೊ ನಾನು ಅವಳಿಗೆ ಬಿಸಿನೀರು ಮಾಡಿಕೊಟ್ಟೆ. ಅವಳು ತೊಗೊಂಡು ಕುಡಿದ್ಲು, ವಿಡಿಯೋ ಕ್ಯಾಪ್ಚರ್ ಮಾಡಿದ್ಲು. ಆಮೇಲೆ ಡ್ರೈ ಫ್ರೂಟ್ಸ್ ತಿನ್ನೋಣ ಅಂತ ಡ್ರೈ ಫ್ರೂಟ್ಸ್ ತಿಂದೆ. ಆಮೇಲೆ ನಮ್ಮ ಮಮ್ಮಿ ಈರುಳ್ಳಿ, ಟೊಮ್ಯಾಟೊ ಹಾಗೆ ಒಣಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡಿ ರುಬ್ಬಿ ಸಾಲ್ಟ್ ಹಾಕು ಅಂತ ಹೇಳಿದರು. ನಾನು ಉಲ್ಟಾ ಮಾಡಿಬಿಟ್ಟಿದ್ದೀನಿ. ಫಸ್ಟು ಕಟ್ ಮಾಡಿ ಆಮೇಲೆ ಮಿಕ್ಸಿಗೆ ಹಾಕಿ ರುಬ್ಬಿಟ್ಟು ಫ್ರೈ ಮಾಡಿಬಿಟ್ಟಿದ್ದೆ. ಮನೆಗೆ ಬಂದು ನಮ್ಮಮ್ಮ ಚೆನ್ನಾಗಿ ಬೈದರು, ಬಟ್ ಆದರೂ ತಿನ್ನೋ ಹಾಗೆ ಬಂದಿತ್ತು. ಆಮೇಲೆ ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಮನೆ ಕ್ಲೀನ್ ಮಾಡ್ತಾಯಿದ್ದೆ. ಕಸ ಗುಡಿಸಿ ಪಾತ್ರೆ ಎಲ್ಲ ತೊಳೆದು ಪಾತ್ರೆ ಎಲ್ಲ ಎತ್ತಿಕ್ಕಿ ಜೋಡಿಸಿ ಎಲ್ಲ ಮಾಡಿ ರೂಮ್ ಕ್ಲೀನ್ ಮಾಡೋಣ ಅಂತ ರೂಮ್ ಕ್ಲೀನ್ ಮಾಡ್ತಾಯಿದ್ದೆ. ರೂಮೆಲ್ಲ ಕ್ಲೀನ್ ಮಾಡಿ, ಯಾವಾಗಲೂ ಹಿಂಗೆ ಇರುತ್ತೆ ರೂಮು ಅಂತ ಅದಕ್ಕೂ ಬೈದರು ನಮ್ಮಮ್ಮ. ಆಮೇಲೆ ಎಲ್ಲ ರೂಮ್ ಕ್ಲೀನ್ ಮಾಡಿ ಆಮೇಲೆ ಸ್ಕ್ರೀನು ಚೇಂಜ್ ಮಾಡೋಣ ಹಾಗೆ ಅಂದ್ಬಿಟ್ಟು ಸ್ಕ್ರೀನು ಚೇಂಜ್ ಮಾಡ್ತಾಯಿದ್ದೆ. ಸ್ಕ್ರೀನೆಲ್ಲ ಚೇಂಜ್ ಮಾಡಾದಮೇಲೆ ನಮ್ಮಮ್ಮ ಅದಕ್ಕೂ ಬೈದರು, ಯಾಕೆ ಈ ಸ್ಕ್ರೀನ್ ಹಾಕ್ತೆ ಹಾಗೆ ಹೀಗೆ ಅಂತ ಎಲ್ಲ. ಆಮೇಲೆ ಎಲ್ಲ ಮಾಡಿ ರೂಮೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಾದಮೇಲೆ ಈಚೆ ಹೊರಡೋಣ ಅಂತ ನಾನು ನಮ್ಮ ಅಕ್ಕ ಈಚೆ ಹೋಗಿ ಕಾಫಿ ಕುಡ್ಕೊಂಡು ಆಮೇಲೆ ಬರ್ತಾ ದಾರಿನಲ್ಲಿ ನವಿಲು ನೋಡಿದ್ವಿ ನೋಡಿ ಗಾಯ್ಸ್. ಆಮೇಲೆ ಮತ್ತೆ ಮನೆಗೆ ಬಂದ್ವಿ. ಮನೆಗೆ ಬಂದರೆ ಮನೆಯಲ್ಲಿ ಒಬ್ಬರು ನನಗೋಸ್ಕರ ವೆಯ್ಟ್ ಮಾಡ್ತಿದ್ರು. ಅದು ಯಾರು ಅಂದರೆ ಇದೇ ಕ್ಯೂಟ್ ಲಿಟಲ್ ಬೇಬಿ ಬೆಕ್ಕು. ಎಷ್ಟು ಕ್ಯೂಟ್ ಆಗಿದೆ ನೋಡಿ ಗಾಯ್ಸ್. ಅದ್ರ ಜೊತೆ ಆಟ ಆಡ್ತಾಯಿದ್ರೆ ವಾರ್ಮ್. ಆಮೇಲೆ ಜಿಮ್ಗೆ ಹೊರಡೋಣ ಅಂತ ಜಿಮ್ಗೆ ಹೊರಟೆ. ಜಿಮ್ಮಿಂದ ಬಂದು ಜರ್ನಲ್ ಬರೆಯೋಣ ಅಂತ ಜರ್ನಲ್ ಬರೀತಾ ಕೂತ್ಕೊಂಡೆ. ಜರ್ನಲ್ ಬರೆದಾದ್ಮೇಲೆ ಡೈಲಿ ಪ್ಲ್ಯಾನರ್ ಬರೆಯೋಣ ಅಂತ ಡೈಲಿ ಪ್ಲ್ಯಾನರ್ ಬರೆದೆ. ಅಷ್ಟೇ ಗಾಯ್ಸ್ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫುಲ್ ನೋಡಿದೆ.